ಡಿಕೆಶಿಗೆ ಇದೇ ಅವಧಿಯಲ್ಲಿ ಸಿಗಲ್ವಾ ಸಿಎಂ ಕುರ್ಚಿ? ಕನಕಪುರ ಬಂಡೆಗೆ ಶಾಕ್ ಎದುರಾಗಿದೆ. ಕೊನೆಯ ಉಸಿರು ಇರೋವರೆಗೂ ಕೂಡ ರಾಜಕೀಯದಲ್ಲೇ ಇದ್ದು ಜನರ ಸೇವೆಯನ್ನ ಮಾಡ್ತೀನಿ, ರಾಜಕೀಯದಲ್ಲೇ ಇರ್ತೀನಿ. ಇತ್ತೀಚೆಗೆ ಕ್ಷೇತ್ರಕ್ಕೆ ಬರೋದಕ್ಕೆ ಆಗಿಲ್ಲ, ನಮ್ಮ ಮಗ ಬರ್ತಾರೆ, ನನ್ನ ಬೆಳೆಸಿದಂತೆ ಎತ್ತರಿಂದ ನನ್ನ ರಾಜಕೀಯವಾಗಿ ಬೆಳೆಸಿ ಅಂತ ಹೇಳ್ತಿದ್ದಾರೆ. ದೇವರಿದ್ದಾನೆ, ಭಕ್ತಿ ಇಲ್ಲದೆ ಬೇಡಿದ್ರೂ ಕೂಡ ಸಾರ್ಥಕ ಆಗಲ್ಲ. ನಿಷ್ಕಲ್ಮಶ ಭಕ್ತಿ ಇರಬೇಕು, ದ್ವೇಷಿಸುವ ಭಕ್ತಿ ಇರಬಾರದು. ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂದಾಗ ದೇವರು ಒಲಿತಾನೆ. ದೇವರು ಒಬ್ಬನೇ ಇರೋದು, ಆದರೆ ಎಲ್ಲ ಕಡೆ ಇರ್ತಾನೆ. ದೇವಸ್ಥಾನದಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆ ದೇವರಿದ್ದಾನೆ. ಮೈಸೂರಿನ ವರಕೂಡಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೊನೆ ಉಸಿರಿರೋವರೆಗೂ ಕೂಡ ರಾಜಕೀಯದಲ್ಲಿ ಇರ್ತೀನಿ, ರಾಜಕೀಯದಲ್ಲೇ ಇದ್ದು ಜನರ ಸೇವೆಯನ್ನ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಮೈಸೂರಿನ ವರಕೂಡಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ನಾನು ರಾಜಕೀಯದಲ್ಲಿ ಸೋಲು ಗೆಲುವನ್ನ ಕಂಡಿದ್ದೀನಿ, ಸೋತಾಗ್ಲೂ ಕೂಡ ಜನರ ಸೇವೆಯನ್ನ ಬಿಟ್ಟಿಲ್ಲ, ಈಗಲೂ ಕೂಡ ನಾನು ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಇತ್ತೀಚೆಗೆ ಕ್ಷೇತ್ರಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ, ನಮ್ಮ ಮಗ ಬರ್ತಾರೆ, ನನ್ನನ್ನು ಬೆಳೆಸಿದ ಹಾಗೆ ಯತೀಂದ್ರನನ್ನು ಕೂಡ ರಾಜಕೀಯವಾಗಿ ಬೆಳೆಸಿ ಕ್ಷೇತ್ರದ ಜನರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮನವಿ ಮಾಡಿದ್ದಾರೆ. ದೇವರಿದ್ದಾನೆ, ಭಕ್ತಿ ಇಲ್ಲದೆ ಬೇಡಿದ್ರೂ ಕೂಡ ಸಾರ್ಥಕ ಆಗೋದಿಲ್ಲ. ನಿಷ್ಕಲ್ಮಶವಾದಂತಹ ಭಕ್ತಿ ಇರಬೇಕು, ದ್ವೇಷಿಸುವಂತಹ ಭಕ್ತಿ ಇರಬಾರ್ದು. ಎಲ್ರಿಗೂ ಒಳ್ಳೇದಾಗಲಿ ಅಂತ ಅಂದಾಗ ದೇವರು ಒಲಿತಾನೆ. ದೇವರು ಒಬ್ಬನೇ ಇರೋದು, ಆದರೆ ಎಲ್ಲ ಕಡೆ ಇರ್ತಾನೆ ಅಂತ ಹೇಳಿದ್ದಾರೆ. ದೇವಸ್ಥಾನದಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆ ಕೂಡ ದೇವರಿದ್ದಾನೆ. ಮೈಸೂರಿನ ವರಕೂಡ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿರುವಂತಹ ಮಾತುಗಳು. ನಾನು ಕೊನೆ ಉಸಿರಿರೋವರೆಗೂ ಕೂಡ ರಾಜಕೀಯದಲ್ಲೇ ಇರ್ತೀನಿ ಅಂತ ಹೇಳ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮತ್ತು ನನ್ನನ್ನು ರಾಜಕೀಯ ಕ್ಷೇತ್ರದಲ್ಲಿ ಹೇಗೆ ಬೆಳೆಸಿದ್ರಿ, ನನಗೆ ಹೇಗೆ ಸಪೋರ್ಟ್ ಇತ್ತು, ಅದೇ ರೀತಿಯಾದಂತಹ ಒಂದು ಸಪೋರ್ಟ್ ನನ್ನ ಮಗನ ಮೇಲೂ ಕೂಡ ಇರಲಿ ಅನ್ನುವಂಥ ಮಾತುಗಳನ್ನು ಸಿಎಂ ಸಿದ್ದರಾಮಯ್ಯ ಹೇಳಿರುವಂಥದ್ದು. ಕನಕಪುರ ಬಂಡೆಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಇನ್ನು ಕೊನೆ ಉಸಿರಿರೋವರೆಗೂ ಕೂಡ ನಾನು ರಾಜಕೀಯದಲ್ಲೇ ಇರ್ತೀನಿ, ರಾಜಕೀಯದಲ್ಲೇ ಇದ್ದು ಜನರ ಸೇವೆಯನ್ನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಒಂದು ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ದೊಡ್ಡ ಶಾಕ್ ಅಂತಲೇ ಹೇಳ್ಬೋದು. ಬಿಕಾಸ್ ಅವರು ಹೇಳಿರುವಂಥ ಮಾತುಗಳು, ನನಗೆ ಇಷ್ಟು ದಿನ ಹೇಗೆ ಸಪೋರ್ಟನ್ನು ನೀಡಿದ್ರಿ, ಅದೇ ರೀತಿಯಾಗಿ ನನ್ನ ಮಗ ಯತೀಂದ್ರನ್ನು ಕೂಡ ನೀವು ಬೆಳೆಸಬೇಕು, ಅವನಿಗೂ ಕೂಡ ಸಪೋರ್ಟ್ ಮಾಡಬೇಕು. ನನಗೆ ಕ್ಷೇತ್ರಕ್ಕೆ ಬಂದು ಹೋಗೋದಕ್ಕೆ ಸಾಧ್ಯ ಆಗ್ತಿಲ್ಲ, ಬಟ್ ನಿಮ್ಮ ಒಂದು ಸಪೋರ್ಟ್ ನನಗೆ ಸದಾಕಾಲ ಇರಲಿ ಅಂತ ಹೇಳಿಬಿಟ್ಟು ಮೈಸೂರಿನಲ್ಲಿ ಮಾತನಾಡಿದ್ದಾರೆ. ಮೈಸೂರಿನ ವರಕೂಡಲಿಯಲ್ಲಿ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ನಾನು ರಾಜಕೀಯ ಕ್ಷೇತ್ರದಲ್ಲಿ ಸೋಲು ಮತ್ತು ಗೆಲುವು ಎರಡನ್ನೂ ಕೂಡ ಕಂಡಿದ್ದೀನಿ, ಬಟ್ ಸೋತಾಗಲೂ ಕೂಡ ಮತ್ತು ಗೆದ್ದಾಗಲೂ ಕೂಡ ಜನರ ಸೇವೆ ಅನ್ನುವಂಥದ್ದನ್ನು ನಾನು ಮಾಡ್ತಾನೆ ಬಂದಿದ್ದೀನಿ, ಎಲ್ಲೂ ಕೂಡ ನಿಲ್ಲಿಸಿಲ್ಲ, ಮುಂದೆ ಕೂಡ ನಾನು ಮಾಡ್ತಾನೆ ಇರ್ತೀನಿ. ನನ್ನ ಕೊನೆ ಉಸಿರು ಇರೋವರೆಗೂ ಕೂಡ ನಾನು ಜನರ ಸೇವೆಗಾಗಿ ದುಡಿತೀನಿ ರಾಜಕೀಯ ಕ್ಷೇತ್ರದಲ್ಲಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಮತ್ತು ದೇವರ ಬಗ್ಗೆ ಕೂಡ ಮಾತನಾಡಿದ್ದಾರೆ. ನಾವು ಏನು ಒಳಿತನ್ನು ಮಾಡ್ತೀವಿ ಅಲ್ಲೇ ದೇವರು ಇರ್ತಾನೆ, ಎಲ್ಲ ಕಡೆ ಇರ್ತಾನೆ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಿದಾಗ ದೇವರು ನಮಗೆ ಒಲಿತಾನೆ ಅನ್ನುವಂಥ ಮಾತನ್ನು ಕೂಡ ಸಿದ್ದರಾಮಯ್ಯ ಹೇಳಿದ್ದಾರೆ. ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ಗೆ
ಟಕ್ಕರ್ ಕೊಡೋದಕ್ಕೆ ಒಂದಷ್ಟು ಮಾತುಗಳನ್ನು ಹೇಳಿದ್ರ ಅನ್ನುವಂಥ ಚರ್ಚೆ ರಾಜಕೀಯ ವಲಯದಲ್ಲಿ ಆಗ್ತಾ ಇದೆ.